ಹಾಯ್ ಮಾಡು. ಹಾಂ ಮಾಡು. ಈ ಕಡೆ ಈ ಕಡೆ ಹಾಂ ಸಾಕು ಶಂಭೋ ಮಾಡಿ. ಗುಡ್ ಮಾರ್ನಿಂಗ್, ಹಾಯ್. ದರ್ಶನ 2 ಸಲ ಮಾಡ್ಕೊಂಡ್ವಿ. ಅಷ್ಟು ಜಲ್ದಿ ಆಗಿಬಿಡುತ್ತೆ. 8:15 ಒಳಗೆ ಹೋಗಿ 8:20 ಫಸ್ಟ್ ಟೈಮ್ ದರ್ಶನ. ಸೆಕೆಂಡ್ ಟೈಮ್ ಇನ್ನೊಂದು ಸಲ ಮಾಡ್ಕೊಂಡು ದರ್ಶನ ಎಷ್ಟು ಆಗೈತಿ, ನಾಷ್ಟನೂ ಆಗೈತಿ. ಈಗ ಲೈಟಾಗಿ ಮತ್ತೆ ಹಸು ಆಗೈತಿ. ಎಲ್ಲರೂ ನಾಷ್ಟ ಮಾಡ್ಕೊಂಡು ಬಿಡ್ಬೇಕೀಗ. ಹೇಳಿದಲ್ಲ ನಾ ಇವತ್ತು ಕೊಪ್ಪಳ ಒಳಗೆ ಸ್ಟೇ ಮಾಡಬೇಕು. ಕೊಪ್ಪಳದಿಂದ ನಮ್ಮ ಮನ್ಯಾಗ ಹುಬ್ಳಿಗೆ ಹೋಗ್ತಾರೆ. ಈಗೆಲ್ಲರೂ ಅಲ್ಲಿ ವೆಯ್ಟ್ ಮಾಡಂತಾರೆ. ನಾನು ಕಾರ್ ಪಾರ್ಕಿಂಗ್ನ ಇತ್ತಲ್ಲ, ಕಾರ್ ತೊಗೊಂಡು ಹೋಗಂತ ಬಂದೀನಿ. ತೊಗೊಂಡು ಹೋಗೋಣಂತ. ದೀಸ್ ಆರ್ ಆಲ್ ಅನ್ಹೆಲ್ದಿ ಡ್ರಿಂಕ್ಸ್. ಇದನ್ನು ಕುಡಿಬೇಕು. ಇಲ್ಲ ಅನ್ಹೆಲ್ದಿ ನೀವೆಲ್ಲ, ನಾ ಇದನ್ನು ಕುಡಿತೀನಿ. ಕುಡೀರಿ ನೀವು ಅನ್ಹೆಲ್ದಿ ಡ್ರಿಂಕ್ಸ್. ಹಾಕುದು ತಮ್ಮ ಬಾ ನಡಿಯಲ್ಲ ಬಂದೆ. ಈಗ ಎದ್ದು ನಾಷ್ಟ ಮಾಡಿಕೊಂಡು ಒಂದ್ಸಲ ಮಠಕ್ಕೆ ಹೋಗಿ ಬಂದೇವಿ. ಗಿರಿಸಿದ್ದೇಶ್ವರ ಮಠಕ್ಕೆ ಹೋಗಿ ಬಂದ್ವಿ. ಆನಂದ್ ಅವರು ಬ್ಯಾಂಕಿಗೆ ಹೋಗ್ಯಾರ. ಚೆಕ್ ತೊಗೊಂಡು ಅಮೌಂಟ್ ವಿಡ್ರಾ ಮಾಡ್ಬೇಕಂತಂದು ನಾ ಕಾರ್ನಾಗ ಕುಂತೀನಿ. ಆ್ಯಸ್ ಯು ಗೈಸ್ ನೋ, ನಮ್ಮ ಮನ್ಯಾಗ ನಿನ್ನೆ ಹುಬ್ಳಿಗೆ ಹೋದ್ರು. ನಾನು ಇಲ್ಲೇ ಕೊಪ್ಪಳ ಒಳಗೆ ನಂದು ಸ್ಟೇ ಮಾಡೋದಿತ್ತು. ಆನಂದನ ಜೊತೆ ಒಂದು ದಿವಸ ಇದ್ದೆ. ಈಗ ನಾವು ಹುಬ್ಳಿಗೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕಂತಂದ್ರೆ ಜಾಕೆಟ್ ಅದು ಎಲ್ಲ ತೊಗೊಂಬಂದಿದ್ದೆ ಅಲ್ಲ, ರೈಡಿಂಗ್ ಜಾಕೆಟ್ ಆದಿದ್ದೆಲ್ಲ, ಅದು ಇದ್ರ ಸಲುವಾಗಿ ತೊಗೊಂಬಂದಿದ್ದೆ. ಇಲ್ಲಿಂದ ಬೈಕ್ ತೊಗೊಂಡು ಹೋಗ್ಬೇಕು ನಾವು ಹುಬ್ಳಿಗೆ. ನಂದಲ್ಲ ಬೈಕ್, ಆನಂದನ ಬೈಕ್ ತೊಗೊಂಡು ಹೋಗ್ಬೇಕು, GT 650. ಅದ್ರದ್ದು ಸ್ಟೋರಿ ಆಮೇಲೆ ಹೇಳ್ತೀನಿ, ಅದಕ್ಕೆ ಒಯ್ಯತ್ತೀನಿ ಏನಿಲ್ಲ ಅಂತಂದು. ನೀವು ಬರಲಿ ಅಣ್ಣ ಬಂದ ಅಂದ್ರೆ ಮೊದಲು ಅವ್ರ ಮನೆಗೆ ಹೋಗೋಣ. ಬ್ಯಾಗ್ ಅದು ಎಲ್ಲ ಅಲ್ಲೇ ಐತಿ. ತೊಗೊಂಡು ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ರೆಡಿ ಆಗೋಣಂತ. ಆಮೇಲೆ ಇದು ಸಿಟಿ ಹೊರಗೆ ಹೋಗ್ತೇನೆ, ಔಟ್ಸ್ಕರ್ಟ್ಸ್ ಹೋಗಿ ಒಂದು ಕಡೆ ಎಲ್ಲರ ಚಹಾ ಕುಡಿಯೋಕೆ ನಿಲ್ಲಿಸ್ತೇನಲ್ಲ, ಅವಾಗ ಹೇಳ್ತೇನೆ ಎಲ್ಲ ಸ್ಟೋರಿ. ಇದನ್ನು ತೊಗೊಂಡು ಹೋಗೋದು ಈಗ ಹುಬ್ಬಳ್ಳಿಗೆ. ಕೊಪ್ಪಳ ಹೊರಗೆ ಬಂದೇನಿ. ಹೈವೇ ಮೇಲೆ ಲೈಟಾಗಿ ಡ್ರಿಸಲ್ ಆಗತ್ತೈತಿ, ಅದಕ್ಕೆ ಸೈಡಿಗೆ ನಿಂತೇನಿ. ಬಟ್ ನೋ ಪ್ರಾಬ್ಲಮ್, ನಮ್ಮ ಕಡೆ ಎಲ್ಲ ರೈನ್ ಲೈನರ್ಸ್ ಅದಾವ. ಪೂರ ಪ್ರಿಪೇರ್ ಆಗಿ ಬಂದಿದೆ. ರೈನ್ ಲೈನರ್ ಜಾಕೆಟು, ರೈನ್ ಲೈನರ್ ಪ್ಯಾಂಟ್ ಹಾಕೊಂಡ್ಬಿಟ್ಟೆ ಅಂದ್ರೆ ಪೂರ ರೆಡಿ. ಬ್ಯಾಗ್ ಇಂಥ ದಪ್ಪಾಗಿತ್ತು, ಏನೂ ಇಲ್ಲ ಅದ್ರಾಗ. ನಿನ್ನೆದೊಂದು ಪ್ಯಾಂಟ್ ಜೀನ್ಸ್ ಒಂದು ಇಟ್ಕೊಂಡ್ಬಂದಿದ್ದೆ ರೈಡಿಂಗ್ ಈಗಿರಲಿ ಅಂತಂದು. ಬಟ್ ಇದ್ರ ಮೇಲೆ ಹಾಕೊಂಡೇನಿ. ಇದ್ರೊಳಗೆ ವಿಂಟರ್ ಲೈನರ್ ಇರ್ತೈತಿ, ಅದನ್ನು ತೆಗೆದಿಟ್ಟೇನಿ. ಇಷ್ಟು ದಪ್ಪಾಗೈತಿ ಬ್ಯಾಗಿಗೆ. ರೈನ್ ಲೈನರ್ ಹಾಕೊಂಡು ರೆಡಿಯಾಗಿ ಬ್ಯಾಗಿಗೆ ಒಂದು ಕವರ್ ಹಾಕೊಂಡ್ಬಿಟ್ಟೆ ಅಂದ್ರೆ ಹುಬ್ಳಿ ಮಠ ನಾನ್ ಸ್ಟಾಪ್, ಎಲ್ಲೂ ನಿಲ್ಸಂಗಿಲ್ಲ. ಎಲ್ಲರೂ ನಿಲ್ಲಿಸ್ಬೋದು ಚಾಗಿ ಕುಡಿಯೋಕೋದು. ನನಗೆ ಬೈಕ್ ರೈಡ್ ಹೋಗೋದು ಎಷ್ಟು ಸೇರ್ತದಲ್ಲ ಅಷ್ಟು. ಹಿಂಗೆ ಹಿಂಗೆ ಮಳೆ ಬರ್ತಿರ್ತೈತಿ, ಮತ್ತು ಹೊಳ್ಳೊಪ್ಪಸ್ ಹಿಂಗೆಲ್ಲ ನಾನು ರೆಡಿಯಾಗಿಂದ ರೈನ್ ಲೈನರ್ದು ಹಾಕೊಂಡಿದ್ದು ಮತ್ತು ಬಿಸಿಲು ಬರ್ತೈತಲ್ಲ, ಅಷ್ಟು ನಂಗೆ ಇರಿಟೇಟ್ ಆಕೈತಿ. ಫುಲ್ ಡ್ರಿಸಲ್ ಆಗತ್ತೈತಿ ಗಾಡಿ ಮೇಲೆ. ಫುಲ್ ಹಿಂಗೆ ತೊಯ್ಸ್ಕೊಂಡು ಬಂದವ್ರಂಗೆ ಆಗತ್ತೈತಿ. ನಿಲ್ಲಿಸಿ ಪೂರ ಪ್ಯಾಂಟು, ಇದು ಈ ಬ್ಯಾಗಿಗೆ ಕವರ್ ಇದೊಂದು ಹಾಕೊಂಡಿದ್ದಿದ್ದಿಲ್ಲ ಆಗಲೇ, ಕೊಂಡ್ರಾತಂತಂದು ಸೈಡಿಗೆ ಹಚ್ಚಿದ್ರೆ ಈಗ ಬಿಸಿಲು ಬಂದೈತಿ. ಈಗ ತೆಗಿಯೋಕ್ಕಾಗಿಲ್ಲ. ಮತ್ತು ಈಗ ತೆಗೆದು ಮತ್ತೆ ಇಟ್ಟೆ ಅಂದ್ರೆ ಮತ್ತೆ ಮಳೆ ಬರ್ತೈತಿ. ನಂಗೆ ಅದು ಬರ್ತೈತಿ.
ಇರಿಟೇಟ್ ಆಗಿಬಿಡ್ತೈತಪ್ಪ. ಈ ಶೆಕಿನೂ ಹಾಕೈತಿಗಿದೆ, ಒಳಗಿನ ಲೈನರ್ ತೆಗ್ದೇನಿ, ವಿಂಟರ್ ಲೈನರ್, ಬಟ್ ಸ್ಟಿಲ್ ಇದು ಹಾಕೋಣಿಲ್ಲ, ಶೆಕೆ ಹಾಕೈತಿ. ಇರಲಿ, ಹೆಂಗೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ಎಲ್ಲರೂ ಒಂದು ಕಡೆ ಚಾ ಕುಡಿಯೋಕೆ ನಿಲ್ಲಿಸ್ತೇನೆ, ಅಲ್ಲಿ ಮತ್ತೆ ಬ್ಲಾಗ್ ಮಾಡುವ. ಇಯರ್ಫೋನ್ ಹಾಕ್ಕೊಂಡೇನಿ, ಸಾಂಗ್ ಪ್ಲೇ ಆಗತ್ತೈತಿ. ನಾ ಮಾತಾಡಿದ್ದು ಕೇಳತ್ತೈತಿಲ್ಲ ನಂಗೆ ಗೊತ್ತಿಲ್ಲ. ಚಲೋ ಬಾಯ್. ಪೀಕ್ ಮೇಲ್ ಹ್ಯಾಪಿನೆಸ್. ಕ್ವಿಕ್ ಅಪ್ಡೇಟ್, ಗಾಡಿ ಫ್ಯೂಲ್ ಅಪ್ ಆಗೈತಿ, ಫುಲ್ ಟ್ಯಾಂಕ್ ಆಗೈತಿ. ಇದೇನು ಮಳೆ ಬರಂಗೆ ಕಾಣಂತಿಲ್ಲ. ನಾ ಈಗ ತೆಗಿತೀನಿ ಇವನ್ನೆಲ್ಲ ರೇನ್ ಲೈನರ್ಸ್, ಬಟ್ ನಂಗೆ ಅದು ಗೊತ್ತೈತಿ ತೆಗದಿಂದ ಮತ್ತೆ ಮಳೆ ಬರ್ತೈತಿ. ಅದು ಐ ಆಮ್ ವೆರಿ ಕಾನ್ಫಿಡೆಂಟ್, ನಾಟ್ ಓವರ್ ಕಾನ್ಫಿಡೆಂಟ್, ಐ ಆಮ್ ವೆರಿ ಕಾನ್ಫಿಡೆಂಟ್. ಈಗೆಲ್ಲ ರೇನ್ ಲೈನರ್ ತೆಗೆದು ಬ್ಯಾಗ್ನಾಗ ಇಡ್ತೇನೆ. ಒಂದು 20-30 ಕಿಲೋಮೀಟರ್ಸ್ ಹೋಗಿದ್ದು ಮತ್ತೆ ಡ್ರಿಸಲ್ ಆಗೋಕೆ ಚಾಲು ಆಗ್ತೈತಿ. ನಾವು ಹೋಗ್ಲಿ ಬಿಡು ಬರೀ ಡ್ರಿಸಲ್ ಐತಿ ಅಂದ್ಕೊಂಡು ಸುಮ್ಮಾಗಿ ರೈಡ್ ಮಾಡ್ತಿರ್ತೇನೆ. ಅವಾಗ ಚಾಲು ಆಕೈತೆ ನೋಡಿ ಮಳೆ. ನಾ 100% ಹೇಳ್ತೀನಿ. ಬಟ್ ಅಂದ್ರೂ ನಾ ಅವಾಗ ಹಾಕೊಳ್ಳಲ್ಲ. ಇದರ ಸೈಡ್ ನಿಲ್ಲಿಸ್ಯಾರ, ಮಳೆ ನಿಂದ್ರ ಮಟ್ಟ ನಿಂದಿರ್ತೇನೆ ಒಂದು ಗುರುತು, ಇಲ್ಲ ಅಂತಂದ್ರೆ ಮಳೆ ಒಳಗೆ ಹೋಗ್ತೇನೆ ಒಂದು ಗುರುತು. ನಾ ಅವಾಗ ಹಾಕೊಳಂಗಿಲ್ಲ, ಯಾಕಂದ್ರೆ ನಂಗೆ ಈಗ ಭಾಳ ಶೆಕೆ ಆಗೋದೈತಪ್ಪ. ಒಂದು 40 ಕಿಲೋಮೀಟರ್ಸ್ ಬಂದೆ ನಾ, ಈಗ ಮಳೆ ಇಲ್ಲ ಏನಿಲ್ಲ. ತೆಗಿದ ನಾ ಈಗ ತೆಗೆದು ಇರಿಟೇಟ್ ಆಗಂದ್ಬಿಟ್ಟು ನಂಗೆ ಫ್ರಸ್ಟ್ರೇಟ್ ಆಗಿಬಿಡ್ತೈತಿ. ಹಿಂಗಾದಂತಿಗೋ ನಂಗೆ ಫ್ರಸ್ಟ್ರೇಟ್ ಆಗಿಬಿಡ್ತೈತಿ. ನಾ ಮನುಷ್ಯ ಫ್ರಸ್ಟ್ರೇಟ್ ಆಗಿಬಿಡ್ತೀನಿ ಜಲ್ದಿ ಯಾವುದು ಅಂದ್ರೆ. ಫೋಲ್ಡ್ ಮಾಡಿಡ್ತೀನಿ ಇದನ್ನು ಪ್ಯಾಂಟ್ 2. ಆಮೇಲೆ ಇಲ್ಲೇ ಒಂದು 10 ನಿಮಿಷ ವೇಟ್ ಮಾಡ್ತೀನಿ, ಸ್ವಲ್ಪ ಕ್ವಿಕ್ ಬ್ರೇಕ್, ಸಣ್ಣ ಅಂತೇಳಿ ಫೋನ್ ಬೆಳೆದಿತ್ತು. ಎಷ್ಟು ಚಂದ ಕಾಣತೈತಿ, ಹೆಲ್ಮೆಟು, ಗಾಡಿ, ಜಾಕೆಟು, ಬ್ಯೂಟಿ. ಹೋಗುವ ಬಾಳೋತ್ತು ನಿಂತಿಲ್ಲಿ, ವಿಂಡ್ ಬ್ಲಾಸ್ಟ್ ಭಾಳ ಐತಿ. ನಾ ಮಾತಾಡಿದ್ದೀನಿ ಕೇಳಂಗಿಲ್ಲ. ನಾ ಹೇಳಿದಂಗೆ ಮತ್ತೆ ಡ್ರಿಸಲ್ ಆಗಂತೈತಿ ಈಗ, ಬಟ್ ನಾ ಏನು ಹಾಕ್ಕೊಳಂಗಿಲ್ಲ, ಹಂಗನ ಓಕೆ. ನಾ ಆಗಿದ್ದಾಗಲಿ ನಿಲ್ಸಿದ್ದೆ ಆ್ಯಕ್ಚುಲಿ ನಾನು ಹಾಕ್ಕೊಂಡು ಹೋಗ್ಬೇಕು ರೇನ್ ಲೈನರ್ಸ್ ಅಂತಂದು. ಆಗಲ್ಲಪ್ಪ, ಈಗ ಮತ್ತೆ ಬ್ಯಾಗ್ನಾಗಿಂದ ತೆಗೆದು ಹಾಕ್ಕೊಂಡು ಹೋಗುವಷ್ಟು ಪೇಷನ್ಸ್ ನನ್ನ ಕಡೆ ಇಲ್ಲ. ಮುಂದೆ ಎಲ್ಲರೂ ಭಾಳ ಜೋರು ಮಳೆ ಬರಾಕತ್ತಿತ್ತ ಅಂದ್ರೆ ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಲೆಟ್ಸ್ ಗೋ. ಹುಬ್ಳಿ ಎಂಟ್ರೆನ್ಸ್ ಸಿಗದೇನಿ. ಸ್ವಲ್ಪ ಡ್ರಿಸಲ್ ಅದು ನಡಕ್ಕೆ ಎಲ್ಲಾರ ಹೆಂಗೂ ಮಾಡಿ ಬಂದೆ. ಈಗ ಜಾಸ್ತಿ ಡ್ರಿಸಲ್ ಆಗಂತೈತಿ. ಐ ಗೆಸ್ ರೇನ್ ಲೈನರ್ ಹಾಕೋಬೇಕಾಕೈತೆ. ನಾ ಈಗ ಒಂದು ಮಾತು ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ಹೆಂಗೈತಿ ಮಳೆ ಆ ಸೈಡ್ ಅಂತಂದು. ಭಾಳ ಐತಿ ಹಾಕ್ಕೊಂಡ ಬಾ ಅಂದ್ರೆ ಹಂಗೆ, ಇಲ್ಲ ನಡಿತೈತಿ ಸ್ವಲ್ಪ ಐತಿ ಅಂತಂದ್ರೆ ಹಂಗೆ ಹೋಗ್ಬಿಡ್ತಾನೆ. ಮಳೆ ಏನಿಲ್ಲ ಅಂತ ಇಷ್ಟು ಹೋಗ್ಬಿಡ್ತೇನಂತ. ಇನ್ನೊಂದು 10-15 ಮಿನಿಟ್ಸ್ ಮ್ಯಾಕ್ಸಿಮಮ್ ಮನೆ ರೀಚ್ ಆಗ್ತೀನಿ. ಹೋಗೋಣಂತ, ಹೋಗಿಂದ ಮನೆ ಕಡೆ ಹೋಗಿಂದ ಮಾತಾಡುವ. ಗೊತ್ತಿತ್ತು ನಂಗೆ ನೀ ಹೊರಗೆ ಬರ್ತೀಯ ಅಂತ. ಇಂಟರ್ಸೆಪ್ಟ್ರ ಚಲೋ ಮಾಡಲಿ, ಆಮೇಲೆ ಕರ್ಕೊಂಡು ಹೋಗ್ತೇನೆ. ಈಗ ಹೀಟ್ ಆಗೈತಿ ಇಂಜಿನ್. ದೂರ ಸರಿ, ಹೀಟ್ ಆಗೈತಿ. ಆಮೇಲೆ ಕುಂದ್ರಂತ. ಅಪ್ಪ, ನಂಗೆ ಗೊತ್ತಿತ್ತು ನಮ್ಮ ಬಿಕ್ಕು ಜಿಗಿದಾಡ್ತಾನೆ ಹೊರಗೆ ಬರ್ತಾನೆ ಅಂತಂದೆ. ಅದಕ್ಕೆ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬರತ್ತಿದ್ದೆ. ಇಂಟರ್ಸೆಪ್ಟರ್ ಪಗ್ಲು ಮಾಮ ಆ್ಯಂಡ್ ಬಿಕ್ಕು ಬೋತ್ ಆರ್ ಇಂಟರ್ಸೆಪ್ಟರ್ ಪಗ್ಲು. 6:10 ಆಗೈತೆ ಟೈಮ್. ಮೊದ್ಲಿಗ ಜಳಕ ಮಾಡ್ಕೊತೀನಿ. ಜಳಕ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದೈತಿ. ಶಾಪಿಂಗ್ ಹೋಗಿ ಬರ್ತೀನಿ. ಯಪ್ಪ, ಹೋಗೋಣ. ಚಿಕನ್ನ ನಾಳೆ ಮಾಡ್ತೀನಿ.
ಶಾಪಿಂಗ್ ಹೋಗ್ಬೇಕು ಶಾಪಿಂಗ್. ನೀನು ಬರ್ತೀಯ? ಓಕೆ. ಇಲ್ಲ ಅಡ ಡ್ರೈವ್ ಮಾಡಲ್ಲ. ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಂತ ಬೈಕ್ ಪಬ್ಲು ಬಿಡಂಗೆಲ್ಲ ಕರ್ಕೊಂಡು ಹೋಗೋ ಮಟ್ಟ. ಶಾಪಿಂಗ್ ಮಾಡ್ಕೊಂಬಂದೆ ಹೋಗಿ. ಏನಿಲ್ಲ, ಸುಮ್ಮನೆ ಡ್ರೆಸ್ ತೊಗೊಳ್ತಿತ್ತು ತೊಗೊಂಬಂದೆ. ಜಿ ಟಿ ಮಸ್ತ್ ಸೇಫ್ಲಿ ಪಾರ್ಕ್ಡ್. ಎದಕ್ಕೆ ತೊಗೊಂಬಂದೆ ಜಿ ಟಿ ಅಂದ್ರೆ ನಮ್ಮ ಆನಂದ್ ಇದಕ್ಕೆ ಕೊಟ್ಟು ಕಳಿಸಿದ ನನಗಂತಂದ್ರೆ, ನನ್ನ ಕಡೆ ಇಂಟರ್ಸೆಪ್ಟರ್ ಇತ್ತು, ಬೇಕರ್ ಎಕ್ಸ್ಪ್ರೆಸ್. ಅದನ್ನು ಲಾಸ್ಟ್ ಇಯರ್ ಸೆಲ್ ಮಾರಿದ್ವಿ ಅದನ್ನು. ಫಸ್ಟ್ ಬೈಕಲ್ಲ ನಂದದು, ನಮ್ಮ ಬಿಕ್ಕುಗೆ. ಹಂಗಾಗಿ ಇಂಟರ್ಸೆಪ್ಟರ್ ಭಾಳ ಲೈಕ್ ಆಗ್ತೈತಿ. ಆ್ಯಂಡ್ ಆನಂದ್ ಅವರು ಬೈಕ್ ಭಾಳ ಯೂಸ್ ಮಾಡಲ್ಲ, ಅಡ್ಡಾಡಕ್ಕೆ. ಕಾರು, ಕ್ರೆಟಾ, ಕ್ರಿಸ್ಟಾ, ಬೈಕ್ ಒಳಗೆ RX ಅವು ಇವು ಭಾಳ ಅದಾವ ಅವನ ಕಡೆ. ಇದು ಯೂಸ್ ಆಗಂತಿಲ್ಲ. ಸೊ ಬಿಕ್ಕುಗೂ ಲೈಕ್ ಆಗ್ತೈತಿ, ನೀನು ಯೂಸ್ ಮಾಡ್ತೀನಿ, ನಿಂದು ಬೈಕ್ ಇಲ್ಲ, ಈಗ ತೊಗೊಂಡು ಹೋಗಂತೇಳಿ ಕೊಟ್ಟು ಕಳಿಸಿದ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ಹೋದಾಗ ಐಪ್ಯಾಡ್ ಕೊಟ್ಟು ಕಳಿಸಿದ, ಈ ಸಲ ಹೋದಾಗ ಬೈಕ್ ಕೊಟ್ಟು ಕಳ್ಸಾನ. ಎರಡೂ ನಾ ಕೇಳಿಲ್ಲ, ಅವನಾಗಲೇ ಕೊಟ್ಟಾನ. ಬಟ್ ಈ ಸಲ ನಾವೊಂದು ಕೇಳಿ ಬಂದೇನೋ ಹಂಗೆ, ನೆಕ್ಸ್ಟ್ ಟೈಮ್ ಬಂದಾಗ RX ತೊಗೊಂಡು ಬರ್ತೇನೆ ನಿಂದಂತಂದು. ಯಾಕಂದ್ರೆ ಅವ್ನು RX, ನಂದು RXಗಿಂತ ಪಿಕಪ್ ಹೆಚ್ಚಿಗೆ ಐತಿ ಮಸ್ತ್. ಅವ್ನು 5 ಸ್ಪೀಡ್, ನಂದು 4 ಸ್ಪೀಡ್. ಹಾಗಾಗಿ ಸಾರಿ ಅವ್ನದು 135 RX, ನಂದು 100. ಹಾಗಾಗಿ ತೊಗೊಂಬರ್ಬೇಕು ಅದನ್ನ ಹೋಗಿ. ಈಗ ತೊಗೊಂಬರ್ತೇನೆ ಅಂತ ಹೇಳಿದ್ರು ಆಲ್ರೆಡಿ ನಮ್ಮ ಅಕ್ಕ ಅದು ಬೈಯಕ್ಕೆ ಚಾಲೂ ಮಾಡ್ಯಾರ, ಇದಕ್ಕೆ ಬೇಕು ನಿಂಗೆ ಎಲ್ಲ ಗಾಡಿ ನೀನು ತಂದು ಇಟ್ಕೊಂಡ್ರೆ ಅವೇನು ಯೂಸ್ ಮಾಡ್ಬೇಕಂತಂದು. ಹಂಗೇನಿಲ್ಲ, ನಂದು RX ಈಸೂಸು ಒಳಗೆ ತೊಗೊಂಡೋಗಿ ಅವ್ನ ಮನೆಯೊಳಗೆ ಇಟ್ಟು ಅವ್ನ RX ತೊಗೊಂಡು ನಾ ಬರ್ತೇನೆ. ಹೆಂಗಿದ್ರು ಒಂದು RX ಸ್ವಲ್ಪ ಮಾಡ್ಸ್ ಮಾಡೋದೈತಿ. ಸೊ ಹಂಗಾಗಿ ಒಂದೆರಡು ತಿಂಗಳು ರೆಡಿ ಮಾಡಿಸಿ ನಾನು ಇಟ್ಕೊತೀನಿ, ನಾವು ಇಟ್ಕೊಳ್ಳಿ. ಎಸ್, ಇಷ್ಟೈತಿ. ಇಷ್ಟಂತರೂ ಆಗೈತಿ ಇವತ್ತು. ನೆಕ್ಸ್ಟ್ RX ತೊಗೊಂಬರಕ್ಕೆ ಹೋಗ್ಬೇಕು. ಈಗ ಸದ್ಯ ಏನಿಲ್ಲ, ನಾನು ಸ್ವಲ್ಪ ದಿವ್ಸ ಬಿಟ್ಟೆ. ಬಟ್ ಎಕ್ಸೈಟೆಡ್ ಯಾವಾಗ ತರ್ತೇನೆ ಅಂತ ಅನ್ನೋದು. ಈಗ ಎಡಿಟ್ ಮಾಡಬೇಕು ಅಂತ, ಎಡಿಟಿಂಗ್ ಭಾಳ ಐತಿ. 2 ದಿವ್ಸದ್ದು ಕುಂತು ಎಡಿಟ್ ಮಾಡ್ತೀನಿ. ನಾಳೆ ಮೊದಲು ಕಟಿಂಗ್ ಹೋಗ್ತೇನೆ. ನನ್ನ ಮುಖ ನನಗೆ ನೋಡೋಕ್ಕಾಗಂತಿಲ್ಲ. ಕುಕ್ಕಿಂಗ್ ಶಾರ್ಟ್ಸ್ ಅದು ಮಾಡ್ತೀನಿ. ಬಿಕ್ಕುಗೆ ಚಿಕನ್ ಬೇಕಂತ ಚಿಕನ್ ಮಾಡ್ತೀನಂತ. ಎಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣಂತ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಬಾಯ್.